ಕಚಡಗಳನ್ನು ಕಂತ್ರಿಗಳನ್ನು ತೊಗೊಂಬಂದು ನಾಲಾಯಕ್ಕಗಳು ಇನ್ವೈಟ್ ಮಾಡಿದ್ರು ಫ್ರೀ ಅಂತ ಮಾಡಿದ್ರು. ದುರಾಸೆಗೆ ತಿನ್ನೋ ಹೇಸಿಗೆ ತಿನ್ನೋ ಇನ್ನೇನು ಮಾಡ್ತೀರಿ ದೇಹಗಳೆಲ್ಲ ಕಚಡಗಳಂತಂದು. ಎಸ್, ಜನರ ಮೇಲೆ ತಾಕೋದು, ಜನರ ಮೇಲೆ ತಾಕೋದು. ಯಾವನವನು ಜನರ ಮೇಲೆ ತಾಕೋನು ಮಣ್ಣು ತಿಂತ ಇದ್ದಂತ ಅವನಂಗಾರೆ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕಾಗದೇ ಇದ್ರೆ. ನೂಕು ನುಗ್ಗಲಿಗೆ ವಿರಾಟ್ ಕೊಹ್ಲಿಯ ಕಾರಣ ಅಂತ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ನೈಜ ಹೋರಾಟಗಾರರ ಸಂಘ ದೂರನ್ನ ಕೊಟ್ಟಿದೆ. ವಿರಾಟ್ ಕೊಹ್ಲಿಗೂ ಅದಕ್ಕೂ ಏನು ಸಂಬಂಧ? ಅವ್ರ ಪ್ಲೇಯರ್ ಅಷ್ಟೇ, ಅದನ್ನ ನೀವು ಬಂದಿದ್ದೀರಿ, ಅವ್ರು ಬಂದಿದ್ದಾರೆ ಅಷ್ಟೇ, ಅವ್ರದ್ದೇನು ಸಂಬಂಧ ಇಲ್ಲ. ಅದು ವಿರಾಟ್ ಕೊಹ್ಲಿ ಪೇಲಿ ಎಲ್ಲ ಮಾಡಕ್ಕೆ ಬರಲ್ಲ ಇವರು, ನೋಡೋಣ. ಆಮೇಲೆ ಇವ್ರ ಕೇಸಿ ಏನು ಹೇಳ್ತಾರೆ, ಏಕಾಏಕಿ ಜನ ಸೇರಿದ್ದರಿಂದ ನೂಕು ನುಗ್ಗಲಾಗಿದೆ. ನಿನ್ನೆ ಏನು ಹೇಳಿದೆ, ಫೈನಲಿ ಯಾರ ಮೇಲೆ ಹೋಗತ್ತೆ? ಜನರು. ಬೇಗ ಮುಗಿಸ್ರಪ್ಪ, ಸುಮ್ಮನೆ ಕಚಡಗಳನ್ನು ತಗೊಂಬಂದು ನಮ್ಮ ಪ್ರಾಣ ಯಾಕೆ ತಿಂತೀರಿ? ಬೆಳಿಗ್ಗೆ ರಾತ್ರಿ ಈ ಕಥೆನ ಬರೀರಿ, 4 ಪೇಜ್ ರಿಪೋರ್ಟ್ ಬರೆದು ಬಿಸಾಕ್ರಿ. ಕಂತ್ರಿ ಜನ ಬಂದರು, ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಇರಲಿಲ್ಲ. ಅಬ್ಬೆಪಾರಿಗಳ ಥರ ಬಂದರು, ಬಿದ್ಕೊಂಡು ಸತ್ಕೊಂಡು ಹೋದರು. ನಾವು ಹೇಳಿದ್ವಾ ಅಲ್ಲಿ ಬಂದು ಮುಗುರ್ಸ್ಕೊಂಡು ಬಿದ್ಕೊಂಡು ಸಾಯಿ ಅಂತ ಹೇಳಿದ್ವಾ? ಸುಮ್ಮನೆ ಬರೀರಿ, ಅದನ್ನು ಜನದ ಮೇಲೆ ಹಾಕ್ಬಿಟ್ಟು ಬರೆದು ಬಿಸಾಕಿದ್ರೆ ಆಯ್ತಪ್ಪ. ಸುಮ್ಮನೆ ಇದೆಲ್ಲ ಯಾಕೆ ಡ್ರಾಮಾ ಸರ್? ಕಣ್ಣಿಗೆ ರಾಚೋ ಹಾಗೆ ಇದೆಯಲ್ಲ ಸರ್, ಸತ್ಯ ಉರ್ದೋಗತ್ತೆ ಮೈಯೆಲ್ಲ. ಎಸ್, ಕಣ್ಣಿಗೆ ರಾಚೋ ಹಾಗೆ ಇದೆ. ಇವನಿಲ್ವಂತೆ ಅವನಿಲ್ವಂತೆ ಇನ್ಯಾವನು ಸತ್ತಿದ್ದಕ್ಕೆ ಯಾವನು ಹೇಳ್ರಿ? ಹಾಳಾಗೋಗ್ಲಿ. ಬ್ರಹ್ಮ ಮೇಲ್ಗಡೆಯಿಂದ ಶಿವ ತ್ರಿಶೂಲ ತಗೊಂಡು ಚುಚ್ಚಿಬಿಟ್ಟ ಎಲ್ಲರನ್ನೂ. ಕಚಡಗಳನ್ನು ಕಂತ್ರಿಗಳನ್ನು ತೊಗೊಂಬಂದು ನಾಲಾಯಕ್ಕಗಳು ಇನ್ವೈಟ್ ಮಾಡಿದ್ರು ಫ್ರೀ ಅಂತ ಮಾಡಿದ್ರು. ದುರಾಸೆಗೆ ತಿನ್ನೋ ಹೇಸಿಗೆ ತಿನ್ನೋ ಇನ್ನೇನು ಮಾಡ್ತೀರಿ ದೇಹಗಳೆಲ್ಲ ಕಚಡಗಳಂತಂದು. ಎಸ್, ಜನರ ಮೇಲೆ ತಾಕೋದು, ಜನರ ಮೇಲೆ ತಾಕೋದು. ಯಾವನವನು ಜನರ ಮೇಲೆ ತಾಕೋನು ಮಣ್ಣು ತಿಂತ ಇದ್ದಂತ ಅವನಂಗಾರೆ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕಾಗದೇ ಇದ್ರೆ. ಸರಿ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ ಜನ ಇವತ್ತೊಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಜನ ಅಂದರೆ ಆ ಸೋಷಿಯಲ್ ಮೀಡಿಯಾ ಅಲ್ಲ, ಹ್ಯಾಶ್ಟ್ಯಾಗ್ ವಿ ಅಪೋಸ್, ವಿ ಸ್ಟ್ಯಾಂಡ್, ವಿ ಸಿಟ್. ಅದಾ ಎಷ್ಟು ದಿನಪ್ಪ ಹೇಳ್ರಪ್ಪ ಎಲ್ಲ ಸಾಹೇಬರುಗಳು ಯಾರ್ಯಾರು ಇದ್ರಲ್ಲಿ ಭಾಗವಹಿಸಿದ್ರಿ? ಎಷ್ಟು ದಿನಪ್ಪ? ನಾಳಿದ್ದು ಆಮೇಲೆ ಇನ್ನೊಂದು ಬರ್ತದೆ ಹೊಸದು ಅಷ್ಟಾಗು. ಬೇರೆ ಸರ್ಕಾರಕ್ಕೆ ಗೊತ್ತಿಲ್ವಾ? ಕೆಲವು ಸರಿ ಕೆಲವು ಕ್ರಮಗಳನ್ನು ತಗೋಬೇಕಾಗತ್ತೆ. ನಾನು ತಗೊಳ್ಳೋದ್ರ ಬಗ್ಗೆ ಎಲ್ಲ ಇಲ್ಲ ಅನ್ನಲ್ಲ, ಇಲ್ಲ ನಾವೇ ಕೇಳ್ತೀವಿ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಕೇಳ್ತೀವಿ. ಆಮೇಲೆ ಏನು ನಾವೇನು ಸುಮ್ಮನೆನಾ? ಇಲ್ಲ, ಕೇಳೇ ನಾವೇನು ಸುಮ್ಮನೆನಾ? ನಾವು ಮೀಡಿಯಾನವರು ಈಗ ಅವ್ರು ಏನು ಮಾಡದೆ ಇದ್ದಿದ್ದಿದ್ರೆ ಇಲ್ಲಾಗಿದ್ದಕ್ಕೆ ಯಾರು ಪೊಲೀಸ್ನ ಜವಾಬ್ದಾರಿ ಅಲ್ವಾ, ಅವ್ರಿಗೆ ಗೊತ್ತಿರಲಿಲ್ವಾ ಅಂತ ಸ್ಟಾರ್ಟ್ ಮಾಡ್ತೀವಿ ನಾವೇ. ಇಂಟೆಲಿಜೆನ್ಸ್ ಎಲ್ಲೋಗಿತ್ತು? 3 ದಿನದಿಂದ ಕೇಳ್ತಾ ಇದ್ವಿ. ಕೇಳಿ ಯಾವುದೋ ಇಂಟೆಲಿಜೆನ್ಸ್ ಮನೆಗೆ ಹೋಗ್ಬಿಟ್ರು ಪಾಪ. ಎಲ್ಲಾಗಬೇಕು ಅಲ್ಲಾಗಲಿಲ್ಲ. ನಾವು ಹೇಳೋವಾಗ ಕರೆಕ್ಟಾಗಿ ಹೇಳಬೇಕಾಗಿತ್ತು. ಬೆಂಗಳೂರು ಗುಪ್ತಚರ ವರದಿ ಇಲಾಖೆಯವ್ರು ಏನು ಮಾಡ್ತಿದ್ರು ಅಂತ ಹೇಳಿಲ್ಲ, ಕರೆಕ್ಟಾಗಿ ಹೇಳಿಲ್ಲ ನಾವು. ಕೆಲವರು ಇವ್ರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು, ಅವ್ರನ್ನೇ ಹಾಕ್ಬಿಡೋಣ ಅಂತ. ಹಂಗೆ ಆಯ್ತಲ್ಲ. ಹಾಗಾಗಿ ಕೆಲವು ಕ್ರಮಗಳನ್ನು ತಗೋಬೇಕಾಗತ್ತೆ, ತಗೊಳ್ಳದೇ ಇರೋಕ್ಕಾಗಲ್ಲ. ಡಸ್ ಎನಿಬಡಿ ಸೀರಿಯಸ್ಲಿ ನಂಬ್ತಾ ಇದ್ದೀರಾ CM ರಾಜೀನಾಮೆ, DCM ರಾಜೀನಾಮೆ, ಹೋಮ್ ಮಿನಿಸ್ಟರ್ ರಾಜೀನಾಮೆ ಅಂತ ಕೇಳಿದಾಗ ಅದು ಕೊಡ್ತಾರೆ ಅಂತ? ಯಾರಾದರೂ ಈ ಜೋಕ್ಗಳಿಗೂ ಒಂದು ಲಿಮಿಟ್ ಇರಬೇಕು. ಕಮಾನ್, ಬಾಯಿ ಮುಚ್ಕೊಂಡು ಸುಮ್ಮನೆ 2 ಸರಿ ಕೇಳ್ಬಿಟ್ಟು ಸುಮ್ಮನೆ ಆಗೋದು ಬಿಟ್ಬಿಟ್ಟು ನಂಬ್ತಿದ್ದೀರಾ ಅದನ್ನು ಸೀರಿಯಸ್ ಆಗಿ? ಯಾರು ಅವ್ರ ಮೇಲೆ FIR ಆಗಬೇಕು ಅನ್ನೋದನ್ನ? ಅನ್ಲೆಸ್ ನಿನ್ನೆ ನಾನು ಹೇಳ್ದಂಗೆ ದರ್ ಇಸ್ ಅನ್ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೈ ಹೈಕೋರ್ಟ್, ವಿಚ್ ಐ ಡೌಟ್. ಗೊತ್ತಿಲ್ಲ ನನಗೆ ಏನು ಮಾಡ್ತಾರೋ ಏನೋ. ಅಲ್ಲಿಂದ ಆದರೆ ಬೇರೆ ವಿಚಾರ ಅಷ್ಟೇ. ಯಾರೀ ತಲೆಕೆಟ್ಟವ್ರು ಅವನ ರಾಜೀನಾಮೆ ಕೊಡ್ತಾರೆ, ಇಲ್ಲ FIR ಮಾಡಿಸ್ಕೋತಾನೆ ಅಷ್ಟೇ. CM DCM ಹುಡುಗಾಟ ಆಡ್ತಾರೆ. ಅಶೋಕ್, ರಾಜ್ಯದ ಜನ ಎಲ್ಲ ಭಾರಕ್ಕೆ ಕುರಿಯಾದ್ರು ನಾವು ಸಿಕ್ಕಾಕೊಂಡ್ವಿ, ಹಿಟ್ ವಿಕೆಟ್ ಸರ್. ನಾವು ಅಂತ ನೀವು ಹೇಳಬಾರ್ದು ಸರ್. ಯಾಕೆ ಸರ್? ನಿಮ್ಮನ್ನು ಬಿಟ್ಟು ನಾವು ಸರ್, ರಾಜಕಾರಣಿಗಳು ನೀವಿದ್ದಾಗಲೂ ಅದೇ ಸರ್, ಅವರು ಹಿಟ್ ವಿಕೆಟ್ ಮಾಡಿಸೋದೆ ಅಷ್ಟೇ. ರಾಜಕಾರಣಿಗಳೆಲ್ಲ ಒಂದು ನೀವು ನಾವು ಅಂತ ನಮ್ಮ ಜೊತೆಗೆ ಬಂದು ಸೇರ್ಕೋಬೇಡಿ ಸರ್. ನಮ್ಮ ಕಡೆ ಜಾಗ ಇಲ್ಲ, ಬರಬೇಡಿ ನೀವು. ಇಲ್ಲ, ಈ ರಾಜಕಾರಣಿಗಳಿಗೆ ದಪ್ಪ ಸ್ಕಿನ್ನು ಚರ್ಮ ಅಂತೀವಿ, ನಾವು ಬೆಳೆಸ್ಕೊಳ್ಳೋದು ಕಲ್ತ್ಕೋಬೇಕು ಅಂತ ನನ್ನ ಆಸೆ. ಅದಕ್ಕೇನಾದ್ರು ಔಷಧಿ ಇದ್ದರೆ ಯಾರು ಡರ್ಮಟಾಲಜಿಸ್ಟ್ಗಳು ದಯವಿಟ್ಟು ನನಗೊಂದು SMS ಹಾಕಿ, ಮಾತ್ರ 4 ತಿಂದುಬಿಟ್ಟು ದಪ್ಪ ಮಾಡ್ಕೊತೀನಿ. ಬಟ್ ಒಂದನ್ನು ಹೇಳ್ಬಿಡ್ತೀನಿ DK ಸಾಹೇಬರಿಗೆ, ಸ್ವಲ್ಪ ನಿಮ್ಮ ಅತ್ಯುತ್ಸಾಹನ ನಿಲ್ಲಿಸ್ಬೇಕು. ದಯಾಸಲಿ ಮೇಲಿಂದ ಕೆಳಕ್ಕೆ ಓಡಾಡೋದು, ದರ್ಗಾ ಬಡ್ಗ ಅಂತ ಕಣ್ಣಿಗೆ ಕಾಣಿಸಿದ ಫಂಕ್ಷನ್ ಎಲ್ಲ ನಾನೇ ಬರಬೇಕು ಅಂತ ತಿರುಗಿಬಿಡೋದು, ಮುಂದೆ ಬಂದು ಬಿಡೋದು, ಕಂಡಿದ್ದಕ್ಕೆಲ್ಲ ಓಡ್ಬಿಡೋದು. ಐ ಥಿಂಕ್ ಯು ನೀಡ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಇಫ್ ಯು ಆರ್ ರಿಯಲಿ ಥಿಂಕಿಂಗ್ ಆಫ್ ಬಿಕಮಿಂಗ್ ಎ ಚೀಫ್ ಮಿನಿಸ್ಟರ್. ದೆರ್ ಇಸ್ ಅ ಡೆಕೋರಮ್ ಆ್ಯಂಡ್ ಡಿಸೆನ್ಸಿ.
ಐ ಡೋಂಟ್ ಥಿಂಕ್ ಯು ಆರ್ ಮ್ಯಾನೇಜಿಂಗ್ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ಮೇಂಟೈನಿಂಗ್ ಅದನ್ನು. ಐ ಥಿಂಕ್ ಸೊ ಹೌದು. ಅಂತ ಅನ್ಸತ್ತೆ. ನೀವು ಬಟ್ಟೆ ಚೆನ್ನಾಗಿ ಹಾಕಿ ಡ್ರೆಸ್ ಚೆನ್ನಾಗಿ ಹಾಕಿ ಇದನ್ನು ಕಲ್ತಿದ್ದೀನಿ ಅಂದ್ರೆ ಆಗಲ್ಲ ಸರ್, ಇದು ಆಗಬೇಕು ಸರ್, ಆ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು ಅಂತ ಅನ್ಸತ್ತೆ. ನೀವೇನ್ರಿ ಹೇಳೋದು ನನಗೆ ಅದನ್ನು? ನಂಗೆ ಗೊತ್ತಿಲ್ವಾ? ನನ್ನ ಕ್ರೈಮ್ ಏನ್ರಿ ನಾನು ಹಿಂಗಿರೋದು ಅಂತಂದ್ರೆ ಅಲ್ಲ ಸರ್, ನಿಮ್ಮ ಇಷ್ಟ ಬಂದಂಗೆ ಇದ್ಕೊಳ್ಳಿ. 1 ಕೋಟಿ ಕೊಡಿ ಅಂತ ಕೇಳ್ತಿದ್ದಾರೆ. RCBಗೆ ಅದು ಕಳ್ಳೆಕಾಯಿ ಬೀಜ ಕೊಡ್ಬೇಕಪ್ಪ. ನಿಮ್ಮ ಅಪ್ಪನ ಮನೆ ಕೊಡ್ತೀರಾ? ಕೊಡ್ರೆ ಜನರ ಹತ್ರ ದುಡ್ಡು ವಸೂಲಿ ಮಾಡಿಲ್ವ? ಬೈ ಬಂದಂಗೆ 16,000 20,000 25,000 ಅಂತೆಲ್ಲ ಟಿಕೆಟ್ಗೆ. 10 ಲಕ್ಷ ಟಿಕೆಟ್ ಎಲ್ಲ ಬ್ಲ್ಯಾಕಲ್ಲಿ ವ್ಯಾಪಾರ ಆಗಿಲ್ವಾ? ಅದಕ್ಕೆ ಹೇಳಿದ್ದು ಮಾಡಿದ್ದು ಮಹಾರಾಯ ಕರ್ಮಗಳು ಸುತ್ಕೊಂಡು ಬರುತ್ತವೆ. ಟಿಕೆಟ್ನ ಜನರ ಕಣ್ಣಲ್ಲಿ ರಕ್ತ ಬರ್ಸಿ ಕಲೆಕ್ಟ್ ಮಾಡಿದ್ರಲ್ಲಪ್ಪ, ಆ ಕ್ರೇಜ್ನೇ ದುರ್ಬಳಕೆ ಮಾಡ್ಕೊ. ಆ ಕ್ರೇಜನ್ನು ದುರ್ಬಳಕೆ ಮಾಡಿಕೊಂಡು ಸಾಯಿರಿ ಈಗ ನನ್ನ ಪ್ರಕಾರ. ಇನ್ನು ಪಾಪ ಚಿಕ್ಕ ಹುಡುಗ ಅವ್ನು ಯಾರೋ ಕಾಲು ಮುರ್ಕೊಂಡಿದ್ದಾನಲ್ಲ, ಯಾಕೆ ಕಾಲು ಮುರ್ಕೊಂಬಿಟ್ಟೆ ಅಂತಂದರೆ, ಅಯ್ಯೋ ಕತೆ ಕೇಳಿ ನಮ್ಮದು ಓದ್ವಾ, ಆ ಬ್ಯಾರಿಕೇಡ್ ನಮ್ಮ ಮೇಲೆ ಬಿತ್ತಾ, ಅದ್ರ ಮೇಲೆ ಹೋದ್ರು ಜನ, ಅದು ಕಾಲು ಮುರಿದೋಯ್ತು ಅಂತ ಪಾಪ ಹುಡುಗ ಹೇಳ್ಕೊಂಡಿದ್ದಾನೆ. ಗಾಯಗಳಿಗೆ ಕೊಡಲ್ವಾ? ಚಿಕಿತ್ಸಾ ವೆಚ್ಚ ಅಷ್ಟೇ. ಏಯ್ ಕಾಲೇ ಕಳ್ಕೊಂಡು ಹಂಗೆ ಮಾಡಬಾರ್ದು. ಕಳ್ಕೊಂಡಿರಲ್ಲ, ಮುರಿದಿದೆ. ಅದೇ ಚಿಕ್ಕ ಹುಡುಗ ಬರುತ್ತೆ ವಾಪಸ್. ಏನು ಬರುತ್ತೆ? ಕತ್ತರಿಸಿಲ್ಲ ಅಲ್ವಾ? ಇಲ್ಲ ಸರ್, ಬರುತ್ತೆ. ಚೂರು ಏನಾದ್ರು ಉಳ್ಕೋಬೋದೇನೋ, ಉಳ್ಕೋದೊಂದು ಚೂರು ಉಳಿದು ಅಷ್ಟು ಆಮೇಲೆ ಯಾರು ಉದ್ಯೋಗ ಕಳ್ಕೊಂಡಿದ್ರೆ ಈಗ 2 ತಿಂಗಳು 3 ತಿಂಗಳು ಏನೋ ಒಂಚೂರು ಕಾಂಪನ್ಸೇಷನ್ ಕೊಡಬಹುದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.